ಗುರುದೇವ್, ಮಕರ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರ ಸೀಕ್ರೆಟ್ ಏನು? ಅವರು ಯಾವ ಕೆಲಸವನ್ನ ಮಾಡಿದ್ರೆ ಅದೃಷ್ಟವನ್ನ ಪಡ್ಕೊಳ್ತಾರೆ, ಯಾವುದು ಅವರಿಗೆ ಶುಭವನ್ನ ಕೊಡುತ್ತೆ, ಅವರ ಲೈಫ್ ಪಾರ್ಟ್ನರ್ ಹೇಗಿರುತ್ತಾರೆ, ಹಾಗೂ ಅವರು ಯಾವ ರಾಶಿಯವರನ್ನ ಮದುವೆ ಆದ್ರೆ ತುಂಬಾ ಚೆನ್ನಾಗಿರ್ತಾರೆ, ಜೊತೆಗೆ ಇವರ ಮನಸ್ಸನ್ನ ಗೆಲ್ಲೋದು ಹೇಗೆ, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದು ಮಕರ ರಾಶಿಯ ಸ್ತ್ರೀಯರಿಗೆ ಮಾತ್ರ ಇರುವಂತಹ ವಿಡಿಯೋ ಆಗಿರುತ್ತೆ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಇವರು ಸಮಾಜದಲ್ಲಿ ಗೌರವವನ್ನ ಪಡೆಯೋದಕ್ಕೆ ಅಥವಾ ಹೆಚ್ಚಿನ ಮಹತ್ವವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತಾ ಇರ್ತಾರೆ. ಸಾರ್ವಜನಿಕ ವಲಯದಲ್ಲಿ ಇವರೇನಾದ್ರೂ ಸಂಘ ಸಂಸ್ಥೆಗಳಲ್ಲಿ ಏನಾರಿತ್ತು ಅಂದ್ರೆ ಅಲ್ಲಿನ ಲೀಡರ್ಶಿಪ್ ಅನ್ನ ವಹಿಸ್ಕೊಳ್ಳುವಂತದ್ದು, ರಾಜಕಾರಣದಲ್ಲಿ ಒಂದು ಸಕ್ರಿಯವಾಗಿ ಕೆಲಸ ಮಾಡುವಂತದ್ದಾಗಿರ್ಬೋದು, ಇವರ ಅಕ್ಕಪಕ್ಕದಲ್ಲಿರುವಂತಹ ಒಂದು ಸಣ್ಣ ಪುಟ್ಟ ಸ್ತ್ರೀಯರ ಗುಂಪಾಗಿರ್ಬೋದು, ಎಲ್ಲವಕ್ಕೂ ಕೂಡ ಒಂದು ನೇತೃತ್ವವನ್ನ ವಹಿಸುವಂತವರು, ಈ ಲೀಡರ್ಶಿಪ್ ಅನ್ನ ವಹಿಸುವಂತವರು ಮಕರ ರಾಶಿ ಸ್ತ್ರೀಯರಾಗಿರ್ತಾರೆ. ಸಾಂಪ್ರದಾಯಿಕವಾಗಿರುವಂತದ್ದು ಅಂದ್ರೆ ಸಂಪ್ರದಾಯವನ್ನ ನಂಬುವಂತದ್ದು, ಅದನ್ನ ಪಾಲಿಸುವಂತದ್ದು ಮಕರ ರಾಶಿಯವರು ಬಹಳ ಇಷ್ಟಪಡುವಂತದ್ದು. ಹಬ್ಬ ಹರಿದಿನಗಳು ಅಂತ ಹೇಳಿ ಬರುವಾಗ ಧಾರ್ಮಿಕ ಪೂಜಾ ಪದ್ಧತಿಗಳಲ್ಲಿ ಆಸಕ್ತಿಯಿಂದ ಅದನ್ನೆಲ್ಲವನ್ನ ಕೂಡ ಪಾಲಿಸ್ತಾ ಇರ್ತಾರೆ. ಜೀವನದಲ್ಲಿ ಬಹಳಷ್ಟು ಶಿಸ್ತು ಮತ್ತು ಗಂಭೀರತೆಯಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ. ಹಣಕಾಸಿನ ನಿರ್ವಹಣೆ ಅಂದ್ರೆ ಸ್ವಲ್ಪ ಮಧ್ಯಮ ಫಲ ಅಂತಕ್ಕಂಥದ್ದು, ಅಂದ್ರೆ ಹಣದ ಮೇಲೆ ಉತ್ತಮ ಹಿಡಿತ ಇದ್ರೂ ಕೂಡ ಒಂದೊಂದ್ಸರಿ ಇವರ ಕೈಗೆ ಮೀರಿ ಹೋಗುವಂತೆ ಖರ್ಚುಗಳಾಗ್ಬಿಡುತ್ತೆ. ಜವಾಬ್ದಾರಿ ಅಂದ್ರೆ ತಮಗೆ ನೀಡಿದ ಜವಾಬ್ದಾರಿಯನ್ನ ಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾರೆ, ನಿಭಾಯಿಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ಮದುವೆ ಆದ ನಂತರದಲ್ಲಿ ಇವರ ಜೀವನದಲ್ಲಿ ಸ್ವಲ್ಪ ಬದಲಾವಣೆಗಳಾಗುತ್ತೆ. ಅಂದ್ರೆ ಇವರಿಗೆ ಮೆಚುರಿಟಿ ಅನ್ನೋದು ಯಾವ ಮಟ್ಟಕ್ಕಿದೆ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗುವಂತಹ ಸಂದರ್ಭ ಬರುತ್ತೆ. ನೈಜ ಪ್ರತಿಭೆಯನ್ನು ಹೊರಗೆ ಹಾಕ್ತಾರೆ. ಅಂದ್ರೆ ಇವರು ಯಾವ್ದಾದ್ರು ವಿಚಾರದಲ್ಲಿ ಒಂದು ಸ್ಟ್ರೆಂತ್ ಇರ್ತಾರೆ, ಅಂದ್ರೆ ಒಂದು ಡಾಕ್ಟರ್ ಆಗಿರ್ಬೋದು ಅಥವಾ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಇತ್ತು ಅಂದ್ರೂ ಕೂಡ ಇವರಿಗೆ ಒಂದು ಸಪೋರ್ಟ್ ಅನ್ನೋದು ಬೇಕಾಗುತ್ತೆ. ಮದುವೆ ಆದ ನಂತರದಲ್ಲಿ ತಮ್ಮ ಗಂಡನಿಂದ ಆ ಸಪೋರ್ಟ್ ಅನ್ನ ಪಡೆದು ಇನ್ನೂ ಹೆಚ್ಚಿನದ್ದಾಗಿ ಹೆಸರನ್ನ ಪಡ್ಕೊಳ್ತಾರೆ ಅಂತಕ್ಕಂಥದ್ದು ಈ ಮಾತಿನ ಅರ್ಥ ಆಗಿರುತ್ತೆ. ಹಾಗೂ ಒಳ್ಳೆಯ ಸಲಹೆಗಾರರು ಕೂಡ ಆಗಿರ್ತಾರೆ. 4 ಜನ ಜಗಳ ಆಡ್ತಾ ಇದಾರೆ ಅಂದ್ರೆ ಇದು ಈಗಲ್ಲಪ್ಪ ಹೀಗೆ ಅಂತ ಹೇಳಿ 4 ಜನರಿಗೆ ಬುದ್ಧಿ ಹೇಳುವಂತವರು ಕೂಡ ಈ ಮಕರ ರಾಶಿಯವರಾಗಿರ್ತಾರೆ. ಒಂದು ವೇಳೆ ಅವರ ದಾಂಪತ್ಯದಲ್ಲಿ ತೊಂದರೆಗಳಾಗ್ತಾ ಇದ್ದಾಗ ಕೆಲವೊಮ್ಮೆ ಇತರರು ಸಹಾಯ ಮಾಡೋದಕ್ಕೆ ಬಂದಾಗ ಅವರು ಇನ್ನೊಂದು ತಪ್ಪಿದೆ ಅದನ್ನ ತಿದ್ದುಕೋ ಅಂತ ಹೇಳಿದ್ರೆ ಇವರು ಖಂಡಿತವಾಗ್ಲೂ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಇವ್ರು ಗೊತ್ತಿರುತ್ತೆ ಯಾರ್ದು ಸರಿ ಇದೆ ಯಾರ್ದು ತಪ್ಪಿದೆ ಅಂತ ಹೇಳಿ. ಇವರು ಮೀನರಾಶಿಯರನ್ನ ಅಥವಾ ಧನುರಾಶಿಯವರನ್ನ ಮದುವೆ ಆದ್ರೆ ತುಂಬಾ ಒಳ್ಳೇದು. ವೈವಾಹಿಕ ಜೀವನ ಬಹಳ ಉತ್ತಮವಾಗಿರುತ್ತೆ. ಪರಸ್ಪರ ಅರಿತು ಸುಖಮಯವಾಗಿ ಜೀವನವನ್ನು ನಡೆಸ್ತಾರೆ. ಇನ್ನು ಆರೋಗ್ಯದ ವಿಚಾರ ಅಂತ ಹೇಳಿ ಬರುವಾಗ ಇವರು ಮಧ್ಯಮ ಗಾತ್ರದ ಶರೀರವನ್ನು ಹೊಂದಿರ್ತಾರೆ. ಹಾಗೂ ಸ್ವಲ್ಪ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಅನ್ನೋದು ಬರುತ್ತೆ, ಚರ್ಮದ ಸಮಸ್ಯೆಗಳು ಬರುತ್ತೆ, ಅಜೀರ್ಣದ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಬರುತ್ತೆ. ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ಇವರು ನೀಡಬೇಕಾಗತ್ತೆ. ಹೋರಾಟದ ಮನೋಭಾವ ಮಕರ ರಾಶಿ ಸ್ತ್ರೀಯರಲ್ಲಿ ಯಥೇಚ್ಛವಾಗಿರುತ್ತೆ. ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ಎದೆಗುಂದದೆ ಒಂದು ಹೋರಾಡುವ ಮನೋಭಾವ ಇವರಲ್ಲಿ ಹೆಚ್ಚಿರುತ್ತೆ. ತಾನು ಬೆಳೆದು ತನ್ನವರನ್ನು ಕೂಡ ಬೆಳೆಸುವಂತಹ ವಿಶೇಷವಾದ ಗುಣ ಮಕರ ರಾಶಿಯ ಸ್ತ್ರೀಯರಲ್ಲಿ ಯಥೇಚ್ಛವಾಗಿ ಬರುವಂತದ್ದು. ಈ ಮಕರ ರಾಶಿ ಸ್ತ್ರೀಯರ ಮನಸ್ಸನ್ನ ಗೆಲ್ಲೋದು ಹೇಗಪ್ಪ ಅಂತಂದ್ರೆ ಇವರ ಹತ್ರ ನೀವು ಸತ್ಯವನ್ನ ಹೇಳಬೇಕು ಮುಖ್ಯವಾಗಿ. ಜೊತೆಯಲ್ಲಿ ಇವರ ಮನಸ್ಸಿಗೆ ಉಲ್ಲಾಸ ಕೊಡುವಂತದ್ದು, ಖುಷಿಯಾಗುವಂತಹ ವಿಚಾರ ಏನಿದೆ ಅಂತ ತಿಳ್ಕೊಂಡು ಅದಕ್ಕನುಗುಣವಾಗಿರುವಂತಹ ರೀತಿಯಲ್ಲಿ ನೀವು ನಡ್ಕೊಂಡಾಗ ಮಕರ ರಾಶಿಯವರ ಮನಸ್ಸನ್ನ ಬಹಳ ಸುಲಭವಾಗಿ ಗೆಲ್ಲಬಹುದು. ಅದು ಬಿಟ್ಟು ನೀನ್ ನನಗೆ ಇದು ಮಾಡಿದ್ರೆ ನಾನು ನಿಂಗೆ ಇದು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವೇನಾದ್ರೂ ಪಾರ್ಟ್ನರ್ಶಿಪ್ ರೀತಿ ಮಾತಾಡ್ತು ಅಂದ್ರೆ ಅವ್ರ ಮನಸ್ಸನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನೀವು ಒಂದ್ಸರಿ ಅವ್ರ ಮನಸ್ಸನ್ನ ಗೆದ್ದಿದ್ದಾಯ್ತು ಅಂದ್ರೆ ನಿಮಗೆ ಯಾವ ರೀತಿಯ ಸಹಾಯ ಮಾಡೋದಕ್ಕೂ ಕೂಡ ಮಕರ ರಾಶಿಯವರು ಎಂದಿಗೂ ಕೂಡ ಮುಂದೆ ಇರ್ತಾರೆ. ಹಾಗೂ ಈ ಮಕರ ರಾಶಿಯವರ ಅದೃಷ್ಟದ ಬಣ್ಣ ಬಂದು 6 ನಂಬರ್ ಆಗಿರುತ್ತೆ. ಹಾಗೂ ಅದೃಷ್ಟದ ಬಣ್ಣ ತಿಳಿ ನೀಲಿ ಬಣ್ಣ ಆಗಿರುತ್ತೆ. ಇದೆಲ್ಲವನ್ನ ಬಳಸ್ಕೊಂಡು ನಿಮ್ಮ ಜೀವನವನ್ನ ನೀವು ಯಥೇಚ್ಛವಾಗಿ ಚೆನ್ನಾಗಿ ಇಟ್ಕೊಳ್ಬಹುದು. ಜೊತೆಯಲ್ಲಿ ಇವರು ಮಾಡಬೇಕಾಗಿರೋ ಪರಿಹಾರಗಳು ಏನಪ್ಪಾ ಅಂತಂದ್ರೆ ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು ನಿಮ್ಮ ರಾಶಿಗೆ ಅನುಗುಣವಾಗಿರ್ತಕ್ಕಂಥದ್ದು ಹಾಗೂ ನಿಮ್ಮ ರಾಶಿಯ ಅನುಗುಣವಾಗಿ ಇರ್ತಕ್ಕಂತಹ ಕಸ್ಟಮೈಸ್ ಆಗಿರುವಂತಹ ಬ್ರೇಸ್ಲೆಟ್ಗಳು, ಈ ಮಣಿಗಳೇನಿರುತ್ತಲ್ಲ ಇದನ್ನ ಕಸ್ಟಮೈಸೇಷನ್ ಮಾಡಿ ಕೊಟ್ಟಿರ್ತೇವೆ ನಿಮ್ಮ ರಾಶಿಯ ಅನುಗುಣವಾಗಿ
ಹಾಗೂ ರಾಶಿಯ ಅಧಿಪತಿ ಅನುಗುಣವಾಗಿ, ಜೊತೆಗೆ ಗುರುಬಲ ಪ್ರಾಪ್ತಿಯಾಗುವ ರೀತಿ ಇದು ನಿಮಗೆ ಹೇಗೆ ಸಹಾಯ ಮಾಡುತ್ತಪ್ಪ ಅಂತ ನೋಡೋದಾಯ್ತು ಅಂದ್ರೆ, ಖಂಡಿತವಾಗ್ಲೂ ನಿಮ್ಮ ಒಂದು ಲವ್ ಲೈಫಲ್ಲಿ ತೊಂದರೆ ಆಗ್ತಾ ಇದೆ, ರಿಲೇಶನ್ಶಿಪ್ ಗಂಡ ಹೆಂಡತಿ ಜೀವನದಲ್ಲಿ ತೊಂದರೆ ಆಗ್ತಾ ಇದೆ ಅಂದಾಗ ಇದನ್ನು ನೀವು ಧರಿಸ್ಕೋಬೋದು. ಜೊತೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ವ್ಯಾವಹಾರಿಕವಾಗಿ ಬರುವಂತಹ ಸಮಸ್ಯೆಗಳಾಗಿರ್ಬೋದು, ಹಾಗೆ ಇನ್ನಿತರ ಯಾವುದೇ ಒಂದು ನಿಮ್ಮ ಮನಸ್ಸಿಗೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ತುಂಬ ಸಂಕಷ್ಟದಿಂದ ಒಳಗಾಗ್ತಾ ಇದ್ದೀರಿ, ಡಿಪ್ರೆಷನ್ನಲ್ಲಿ ಇರ್ತೀರಿ ಅಂತ ಅಂದರೂ ಕೂಡ ಈ ಮಣಿಗಳಿಂದ ಗುರುಬಲ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗಿ ನಿಮ್ಮ ಜೀವನ ಸುಖಮಯ ಆಗಿರೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇದನ್ನು ಧರಿಸಿದವರು ಕೊಟ್ಟಂತಹ ರಿವ್ಯೂ ಅತ್ಯಂತ ಶ್ರೇಷ್ಠವಾದಂಥದ್ದು. ಅದನ್ನು ಒಂದು ಮಾತಿನಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದಂಥವರು ಇನ್ನೂ ಧರಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಕಸ್ಟಮೈಸ್ ಮಣಿಗಳು ನಿಮ್ಮ ರಾಶಿ ಅನುಗುಣವಾಗಿರ್ತಕ್ಕಂಥದ್ದು ಇವತ್ತೇ ತರಿಸ್ಕೊಳ್ಳಿ. ಇದಿಷ್ಟು ಮಕರ ರಾಶಿಯವರ ಕುರಿತಾಗಿರ್ತಕ್ಕಂತಹ ಸಂಪೂರ್ಣ ಮಾಹಿತಿ ಆಗಿತ್ತು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.